ಇವತ್ತು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ನಡೆಯಲಿದೆ। ಈ ಸಾಧನಾ ಸಮಾವೇಶದಲ್ಲಿ ತವರು ಜಿಲ್ಲೆ ಮೈಸೂರಿಗೆ ಸಿಎಂ ಸಿದ್ದರಾಮಯ್ಯ ಬಂಪರ್ ಕೊಡುಗೆಯನ್ನೇ ಕೊಡಲಿದ್ದಾರೆ। ತವರು ಜಿಲ್ಲೆ ಮೈಸೂರಿಗೆ ಸಿಎಂ ಬಂಪರ್ ಕೊಡುಗೆಯನ್ನ ನೀಡಲಿದ್ದಾರೆ। ಮೈಸೂರಿನಲ್ಲಿಂದು ನಡೆಯಲಿದೆ ಸಾಧನಾ ಸಮಾವೇಶ। ಈ ಸಮಾವೇಶದಲ್ಲಿ ಭಾರಿ ಮೊತ್ತದ ಕಾಮಗಾರಿಗೆ ಚಾಲನೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು। 2578 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ। ಇನ್ನು ಬೃಹತ್ ಮೊತ್ತದ 74 ಕಾಮಗಾರಿಗೆ ಸಿಎಂ ಸಿದ್ದು ಚಾಲನೆಯನ್ನ ಕೂಡ ನೀಡಲಿದ್ದಾರೆ। ವಿವಿಧ ಇಲಾಖೆಗಳ 74 ಕಾಮಗಾರಿಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ನೀಡಿದ್ದಾರೆ। ಚಾಮರಾಜನಗರ, ನಂಜನಗೂಡು, ಚಾಮುಂಡೇಶ್ವರಿ, ವರುಣ, ಪಿರಿಯಾಪಟ್ಟಣ, ಕೆಆರ್ ನಗರ, ಎಚ್ಡಿ ಕೋಟೆ ಹಾಗೆ ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಿಗೆ ಬಂಪರ್ ಆಫರ್ ಕೊಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ। ನೋಡಿ, ಈ ಒಂದು ಸಾಧನಾ ಸಮಾವೇಶ ಏನಿದೆ, ಇನ್ನೇನು ಆರಂಭವಾಗಲಿದೆ ಸಾಧನಾ ಸಮಾವೇಶ। 2 ವರ್ಷಗಳ ಸುದೀರ್ಘವಾದಂತಹ ಆಡಳಿತದಲ್ಲಿ ಏನೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ, 5 ಗ್ಯಾರಂಟಿಗಳನ್ನ ಜೊತೆಗೆ ಸೇರಿಸಿಕೊಂಡು ಅದರ ನಂತರ ಅದನ್ನ ಹೊರತುಪಡಿಸಿ ಯಾವ್ಯಾವ ಇಲಾಖೆಯಡಿಯಲ್ಲಿ ಯಾವ್ಯಾವ ಕ್ಷೇತ್ರಗಳಿಗೆ ಎಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ, ಇದೆಲ್ಲದರ ಒಂದು ಸುದೀರ್ಘವಾದಂತಹ ಸಾಧನೆಗಳನ್ನ ಹೇಳೋಕೆ ಹೊರಟಿರುವಂತಹ ಈ ಒಂದು ಸಾಧನಾ ಸಮಾವೇಶದಲ್ಲಿ 2578 ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿಗೆ ಚಾಲನೆಯನ್ನ ಕೂಡ ನೀಡಿದ್ದಾರೆ। ಅದು ವಿವಿಧ ಇಲಾಖೆಗಳ 74 ಕಾಮಗಾರಿಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿರುವಂತದ್ದು। ಬರೀ ಇಲ್ಲಿ ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು। ಅದರಲ್ಲೂ ಕೂಡ ಚಾಮರಾಜನಗರ, ನಂಜನಗೂಡು, ಚಾಮುಂಡೇಶ್ವರಿ, ವರುಣ, ಪಿರಿಯಾಪಟ್ಟಣ, ಕೆಆರ್ ನಗರ ಹಾಗೆ ಎಚ್ಡಿ ಕೋಟೆ, ಒಟ್ಟಾರೆಯಾಗಿ ಮೈಸೂರು ಜನತೆಗೆ, ಸಾಂಸ್ಕೃತಿಕ ನಗರಿ ಮೈಸೂರು ಜನತೆಗೆ ಒಂದು ಬಿಗ್ ಆಫರ್ ಅನ್ನೇ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು। ಸಿಎಂ ಸಿದ್ದರಾಮಯ್ಯನವರು 2 ವರ್ಷಗಳ ಸುದೀರ್ಘವಾದಂತಹ ಆಡಳಿತವನ್ನ ನಡೆಸಿ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ। ಸಾಧನಾ ಸಮಾವೇಶ ಇದು ಹೆಸರಿಗೆ ಮಾತ್ರ ಸಾಧನಾ ಸಮಾವೇಶ ಆಗಿರುವಂತದ್ದು, ಆದ್ರೆ ನಿಜಕ್ಕೂ ಕೂಡ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅವರ ಪವರ್ ಶೋ ಆಗಿದೆ ಅಂತಾನೆ ಹೇಳ್ಬೋದು। ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಸಕರ ಒಂದು ಬೆಂಬಲ ಇಲ್ಲ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋಕೆ ಮುಂದಾಗಿದ್ದಾರೆ। ಇನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ, ಎಷ್ಟು ಬೃಹತ್ ಆಕಾರದಲ್ಲಿ ಅಂದ್ರೆ ದೊಡ್ಡ ಗಾತ್ರದ ಒಂದು ಸ್ಟೇಜ್ ಅನ್ನ ಹಾಕಿದ್ದಾರೆ, ಹಾಗೆ ಏನೆಲ್ಲ ಅರೇಂಜ್ ಮಾಡಲಾಗ್ತಾ ಇದೆ। ಇನ್ನು ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು। ತವರು ಜಿಲ್ಲೆ ಮೈಸೂರಿಗೆ ಸಿಎಂ ಒಂದು ಬಂಪರ್ ಕೊಡುಗೆಯನ್ನ ಕೂಡ ನೀಡಲಿರುವಂತದ್ದು।